ಅಂದ್ಬಿಟ್ರೆ ಆಯಿತು. ನೀಟಾಗಿ ಆರಾಮಾಗಿ ಒರೆಸ್ಬೋದು. ಅದಕ್ಕೋಸ್ಕರ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಿತ್ತು, ಈಗ ಸ್ವಲ್ಪ ಒಂದೆರಡು ಸಾಮಾನು ತರಿಸಿದ್ದೀನಿ, ತುಂಬ ಚೆನ್ನಾಗಿದ್ದಾವೆ. ಅದಕ್ಕೆ ನಿಮ್ಗೆ ತೋರಿಸ್ಲಿಕ್ಕೆ ಅಂತಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವುದು ಪ್ರಮೋಷನ್ ವಿಡಿಯೋ ಏನಲ್ಲ, ನಾನೇ ಮನೆಗೆ ಸ್ವಲ್ಪ ಅದು ಇದು ಸಾಮಾನು ತರಿಸ್ತಾ ಇರ್ತೀವಲ್ಲ, ಯಾವ್ದು ಚೆನ್ನಾಗಿರುತ್ತೋ ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ತೋರಿಸಿದ್ರೆ ಯಾರಿಗಾರು ಬೇಕಾದರೆ ಯೂಸ್ ಮಾಡ್ತಾರೆ, ತಗೊಳ್ತಾರೆ ಅನ್ನೋ ದೃಷ್ಟಿಯಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಕ್ಲಾತು, ಇದು ಏನಂದರೆ ನ್ಯಾಪ್ಕಿನ್ ಥರ ಇದ್ದಾವೆ. ಇಷ್ಟೇ ನ್ಯಾಪ್ಕಿನ್. ನನಗೂ ಗೊತ್ತಿದ್ದಿಲ್ಲ, ಸ್ಟಾರ್ಟಿಂಗ್ ಹೋದಾಗ ನಾನು ನ್ಯಾಪ್ಕಿನ್ ಅಂತಲೇ ತರಿಸ್ತೆ. ಆದರೆ ನ್ಯಾಪ್ಕಿನ್ ಯಾಕೋ ನ್ಯಾಪ್ಕಿನ್ಗೂ ಸೂಟ್ ಆಗ್ತವೆ. ಆದರೆ ಇದು ಕಟ್ಟೆ ಒರೆಸ್ಲಿಕ್ಕೆ ಸ್ವಲ್ಪ ಹಳೇದಾಯ್ತು, ಅವಾಗ ಯೂಸ್ ಮಾಡಿದೆ. ಆಮೇಲೆ ವಿಡಿಯೋ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದಾಗ ಇದು ನ್ಯಾಪ್ಕಿನ್ ಅಲ್ಲ, ಈ ಸ್ಟವ್ ಕಟ್ಟೆ, ಸ್ಲ್ಯಾಬ್ ಕಟ್ಟೆ, ಗೋಡೆ ಎಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡೋದು ಅಂತ. ತುಂಬ ದಪ್ಪ ಇದ್ದಾವೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಅದೆಷ್ಟೇ ಇಷ್ಟ ಇರ್ತದೆ, ಸಿಂಪಲಾಗಿ ನೀಟಾಗಿ ಆರಾಮಾಗಿ ಒರೆಸ್ಬೋದು. ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ. ಬೇರೆ ಬೇರೆದು ಏನೇನೋ ತೋರಿಸ್ತಾರೆ, ನನಗೆ ಅದು ಯಾವುದು ಇಷ್ಟ ಆಗಲಿಲ್ಲ. ಈ ಕ್ಲಾತೆ ನನಗೆ ಇಷ್ಟ ಆಗಿದ್ದು, ಅದಕ್ಕೋಸ್ಕರ ಚೆನ್ನಾಗಿದೆ. ಯಾಕಂದರೆ ಇದೇನಪ್ಪ ಹೊಸ ಕ್ಲಾತ್ ಎಲ್ಲ ನೆಲ ಒರೆಸ್ಲಿಕ್ಕೆಲ್ಲ ಇಟ್ಕೊಳ್ತಾರೆ, ಕಟ್ಟೆ ಒರೆಸ್ಲಿಕ್ಕೆಲ್ಲ ಇಟ್ಕೊಳ್ತಾರೆ ಅಂತ ಹೇಳ್ತಾರಲ್ಲ. ಯಾಕಂದರೆ ಕಾಲ ಚೇಂಜ್ ಆದಂಗೆಲ್ಲ ನಾವು ಚೇಂಜ್ ಆಗಬೇಕು. ಇದು ನಾವು ಅವಾಗೆಲ್ಲ ಕಡ್ಪ ಕಲ್ಲಿಂದು ಮತ್ತು ಕಲ್ಲಿಂದು ಮತ್ತು ಸಿಮೆಂಟಿಂದು ಎಲ್ಲ ಇರ್ತಿತ್ತು. ನೀರು ಬಂದರೆ ಹಾಗೆ ತಕ್ಷಣ ಹೀರ್ಕೊಂಡ್ಬಿಡೋದು, ಡ್ರೈ ಆಗೋಗ್ಬಿಡೋದು. ಈ ಥರ ಇದು ನೈಸ್, ಫುಲ್ಲು ನೈಸ್ ಇರುತ್ತೆ ನೋಡಿ. ಬೆಳಿಗ್ಗೆ ಒಂದು ಡ್ರಾಪ್ ಹನಿ ಬಿದ್ದಿದ್ದು ಅದು ಹಾಗೇ ಇರುತ್ತೆ, ಮತ್ತು ಪೂರ್ತಿ ನೈಸ್ ಇರುತ್ತೆ. ಏನೋ ಅಕಸ್ಮಾತ್ ನಾವು ಜಾರಿವಿ ಅಂತ ಅಂದರೆ ಸ್ಲಿಪ್ ಆಗಿ ಬೀಳೋದಂತೂ ಗ್ಯಾರಂಟಿ ಇರುತ್ತೆ. ಅದ್ರಾಗೂ ಈಗ ನೋಡಿ ತೋರಿಸ್ತೀನಿ, ಇದರಲ್ಲೂ ತೋರಿಸ್ತೀನಿ, ಬೇರೆದ್ರಲ್ಲೂ ತೋರಿಸ್ತೀನಿ. ಹಳೆ ಬಟ್ಟೆ ನಾವು ಯಾವ್ದನ್ನ ನಾವೇನಾದರೂ ಯಾವಾಗಾದರೂ ಒರೆಸ್ಬೇಕಾದ್ರೆ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತಿದ್ವಿ. ಇಷ್ಟು ವರ್ಷನೂ ನಾನು ಹಳೆ ಬಟ್ಟೆ, ಹಳೆ ಕ್ಲಾತು, ಇಲ್ಲ ಪೆಟಿಕೋಟು, ಬನೀನ್ ಕ್ಲಾತು ಆ ಥರ ಎಲ್ಲ ಯೂಸ್ ಮಾಡ್ತಾನೇ ಇದ್ದೆ. ಬನೀನ್ ಅಂದರೆ ವೈಟ್ ಇರುತ್ತಲ್ಲ, ಹಿಂಗನ್ನಷ್ಟೊತ್ತಿಗೆ ಕರ್ರಾಗಿ ಆಗೋಗಿರುತ್ತೆ. ಅದಕ್ಕೆ ನನಗೆ ಇಷ್ಟ ಆಗಲ್ಲ ಬನೀನ್ ಕ್ಲಾತು. ಹಂಗಾಗಿ ಇದು ಬೇರೆದೆಲ್ಲ ಇದು ಹಳೆ ಖರ್ಚಿಪ್ಪು ಆ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ. ನೋಡೋಣ ಇದ್ರಾಗೂ ಏನು ಬೆನಿಫಿಟ್ಸ್ ಅಂತ. ಇದನ್ನು ಈ ಥರದಲ್ಲ ನಾಳೆ 2 ಯೂಸ್ ಮಾಡಿದ್ದೀನಿ. ಇದು ಒಂದು ಡಜನ್, ಅದು ಅರ್ಧ ಡಜನ್ ತಗೊಂಡಿದ್ದೆ ನಾನು. ಅದರಲ್ಲಿ ಇದರಲ್ಲಿ 4 ಇದ್ದಾವೆ, ಇನ್ನು 2 ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು, ಭಾಳ 1 ಮಂತ್ ಆಯ್ತು ಅಲ್ಲೇ ಯೂಸ್ ಮಾಡಿ. ಹಂಗಾಗಿ ನಾನು ಚೆನ್ನಾಗಿದೆಯಲ್ಲ ಅಂತ ತೋರಿಸ್ತಾ ಇದ್ದೀನಿ. ಈಗ ಇದರಲ್ಲಿ ಒರೆಸೋದ್ರಿಂದ ಏನು, ಇದರಲ್ಲಿ ಒರೆಸೋದ್ರಿಂದ ಏನು ಅಂತ ತೋರಿಸ್ತೀನಿ. 2 ತಕ್ಕೆ ನೀರು ಹಾಕಿದ್ದೀನಿ. 2 ತಕ್ಕೆ ಇಲ್ಲಿ ಜಾಸ್ತಿ ಅನಿಸುತ್ತೆ ನಿಮಗೆ, ಇಲ್ಲಿ ಕಡಿಮೆ ಇರೋದ್ರಾಗೆ ನಾನು ಹಳೆ ಕ್ಲಾತ್ ತಗೊಂಡು ನಾವು ಮನೆಗೆ ಯೂಸ್ ಮಾಡ್ತೀವಲ್ಲ, ಡೈಲಿ ಹಳೆ ಕ್ಲಾತ್ ಯೂಸ್ ಮಾಡ್ತಾ ಇದ್ದೀನಿ. ಹಂಗೆ ಮಾರ್ಕ್ ಥರ ಬಿದ್ದಿರುತ್ತೆ ನೋಡಿದ, ಕಾಣಿಸ್ಬೋದು. ಆಮೇಲೆ ಇದು ಹೊಸ ಕ್ಲಾತು ನೋಡಿ ಎಷ್ಟು ದಪ್ಪ ಇರುತ್ತೆ, ಇಷ್ಟಿರುತ್ತೆ. ಈಗ ಇದನ್ನು ಒಂದೇ ಸರಿಗೆ ಡ್ರೈ ಆಗಿಬಿಡುತ್ತೆ, ಕ್ಲೀನ್ ಆಗಿಬಿಡುತ್ತೆ. ಇದು ನೋಡಿ ಇನ್ನೂ ಇದೆ, ನಿಮಗೆ ಗೊತ್ತಾಗ್ತದೆಯಾ? ಇದು ಇನ್ನು ಮಾರ್ಕು ಮಾರ್ಕ್ ಇನ್ನೂ ಇರುತ್ತೆ ನೋಡಿ. ಇಲ್ಲಿ ನಾನು ಈ ಕಟ್ಟೆ ಒರೆಸಿ ತೋರಿಸಿದ್ದೀನಿ. ಇದೇ ಥರ ನೆಲ ಕೂಡ ಹಂಗೆ ಕೆಳಗಿರುತ್ತೆ. ಈ ಥರ ನೀರಿದ್ರೆ ಏನು ಮಾಡ್ತೀವಿ, ಕಾಲಾಗೆ ಜಾರ್ಕೊಂಡು ಸ್ಕಿಪ್ಪಾಗಿ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಮಗೆ ಈಗ ಹಳೆ ಬಟ್ಟೆ ಈ ಥರ ಯೂಸ್ ಆಗಲ್ಲ. ಸ್ವಲ್ಪ ಈಗ ಕಾಲ ಚೇಂಜ್ ಆದಾಗೆಲ್ಲ ಸ್ವಲ್ಪ ನಾವು ಕೂಡ ಚೇಂಜ್ ಆಗಬೇಕು. ಯಾಕಂದರೆ ಈ ಥರ ಒಳ್ಳೊಳ್ಳೆ ಚಲೋ ಮನೆಯಲ್ಲಿದ್ದೀವಿ ಅಂತ ಅಂದಮೇಲೆ ಸ್ವಲ್ಪ ಈ ಗೋಡೆಗೆಲ್ಲ ಏನೋ ಆಯಿಲು ಗೀಲು ಮತ್ತು ಏನಾದರೂ ಸಿಡ್ದಿರುತ್ತೆ, ತಕ್ಷಣ ಹಿಂಗಂದ್ಬಿಟ್ರೆ ಹಿಂಗೆ ಹೋಗ್ಬಿಡುತ್ತೆ. ಅದರಲ್ಲಂದರೆ ಹೋಗೋದೇ ಇಲ್ಲ, ಮತ್ತು ಬಾರ್ ಥರ ಬಿದ್ದಿರುತ್ತೆ. ಹಿಂಗೆ ಒರೆಸ್ಬಿಟ್ರೆ ಬಾರ್ ಥರ ಬಿಡುತ್ತೆ, ಮತ್ತು ಹೋಗೋದು ಇಲ್ಲ ನೀಟಾಗಿ. ಇದಾದರೆ ಒಂದು ಸರಿಗೆ ಹಿಂಗಂದ್ರೆ ಸಾಕು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಅವಾಗ ಚೇಂಜ್ ಆಗ್ತಾ ಇರಬೇಕು, ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಳೆ ಕ್ಲಾತು ನಾನು ಇಷ್ಟು ವರ್ಷವೂ ಇವತ್ತೇ ಈ ಸರಿನೇ ಫಸ್ಟ್ ಟೈಮ್ ನಾನು ತರಿಸಿರೋದು. ಯಾಕಂದರೆ ಹಳೆದ್ರಲ್ಲೇ ಒರೆಸ್ತಿದ್ದೆ, ಆದರೆ ಅಷ್ಟು ನೀಟಾಗಿ ಹೋಗ್ತಿದ್ದಿಲ್ಲ. ನಿಮಗೆ ತೋರಿಸಿದ್ದಿಲ್ಲ, ಹಂಗೆ ಬಾರ್ ಥರನೇ ಬಿದ್ದಿರುತ್ತೆ. ಇದರಲ್ಲಾದರೆ ಬಾರ್ ಥರ ಬಿದ್ದಿರಲ್ಲ, ನೀಟಾಗಿ ಒಂದು ಸರಿ ಹಿಂಗೆ ಅಂದ್ಬಿಟ್ರೆ ಸಾಕು, ಕ್ಲೀನಾಗಿ ಹೋಗುತ್ತೆ. ಎಂಥ ಗಲೀಜಿದ್ರೂ ಕ್ಲೀನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿದೆ ಕ್ಲಾತು. ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಇದು ಸಾಮಾನು ಎಲ್ಲ ತೆಗೆದು ಸಿಗ್ತಾ ಇದೆ. ಈಗ ನಾನು ನೋಡಿ 4 ಈಗ ನಿಮ್ಗೆ ಹೊಸದು ತೋರಿಸ್ತಿದ್ದೀನಿ, ಮತ್ತು ಹಳೇದು ಬೇರೆದು ಏನಾದರೂ ಅಂದ್ಕೊಂಡು ಬಿಡ್ತೀರಾ, ಹಳೇದ್ರಲ್ಲಿ ಅಲ್ಲೇ ಇದಾಗಿದೆ ಅದಾಗಿದೆ ಅಂತ. ಅದಕ್ಕೋಸ್ಕರ ಹೊಸದು ತೋರಿಸ್ತೇನೆ ನೋಡಿ. 4 ಇದ್ದಾವೆ.
ಈ 2 ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದ್ದಾವೆ ಈ ಕ್ಲಾತ್ ಮಾತ್ರ. ಇದಂತೂ ನಿಜವಾಗೂ ತುಂಬ ಇಂಪಾರ್ಟೆಂಟು. ಯಾಕಂದರೆ ಕಿಚನ್ನಲ್ಲಿ ಈ ಥರ ಇರಲೇಬೇಕು. ಇಲ್ಲ ಅಂತಂದರೆ ನಿಜವಾಗೂ ಕೈ ಕಟ್ ಮಾಡ್ಕೊಳ್ಳೋದು ಎಷ್ಟೋ ಸರಿ ಕೈ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ. ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ. ಬೆಳ್ಳುಳ್ಳಿ ನೀಟಾಗಿ ಜಜ್ಜೋದು, ಬೆಳ್ಳುಳ್ಳಿ ಜಜ್ಜೋದು ಕೂಡ ತರಿಸ್ಕೊಂಡಿದ್ಯಾ ಅಂತಾರೆ. ನಿಜವಾಗ್ಲೂ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ತೈತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನಾವೇನಕ್ಕಾದ್ರೂ ಬೆಳ್ಳುಳ್ಳಿ ಕಟ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತೀವಿ. ಅದು ಚಿಕ್ಕ ಚಿಕ್ಕ ಬೆಳ್ಳುಳ್ಳಿಗಳು ಇರ್ತವೆ, ಅದರಲ್ಲೂ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತಂದರೆ ತುಂಬ ಕಷ್ಟಪಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇದು ತುಂಬ ನೈಸ್ ಚೆನ್ನಾಗೋದಿಲ್ಲ. ಇದು ನೋಡಿ, ಇಷ್ಟು ನೈಸ್ ಬರೋದೇ ಇಲ್ಲ. ನಾವು ಎಷ್ಟೇ ಕಟ್ ಮಾಡಬೇಕು ಅಂತ ಅಂದ್ರೂ ಆವಾಗ ಗೋಬಿಗೆಲ್ಲ ಹಾಕ್ತೀವಲ್ಲ, ಅವಾಗ ನೋಡಿ ಈ ಥರ ನೀಟಾಗಿ ಎಷ್ಟು ಚಿಕ್ಕದಾಗಿ ಬಂದಿರುತ್ತೆ ನೋಡಿ. ಸುಮ್ಮನೆ ಈ ಥರ ಹಿಂಗೆ ಅಂದುಬಿಟ್ರೆ ಆಯಿತು, ನೀಟಾಗಿ ಬಂದುಬಿಡುತ್ತೆ, ಮೇಲ್ಗಡೆ ಎಲ್ಲ ಬಂದುಬಿಡುತ್ತೆ ನೋಡಿ. ಅದಕ್ಕೆ ನಾನು ಇದನ್ನು ತಗೊಂಡೆ. ಈ ಹೆಣ್ಮಕ್ಳಿಗೆ ಸ್ವಲ್ಪ ಈಗ ಈಸಿ ಗೋ ಅನ್ನೋ ಥರ ಯಾವ್ದ್ಯಾವುದು ಈಸಿಯಾಗಿ ಆಗ್ತಾ ಇರುತ್ತೋ, ಯಾವ್ದಾವುದು ಹೊಸ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ಈಗ ವೆರೈಟಿ ಜಾಸ್ತಿ ಆಗಿಬಿಟ್ಟೈತೆ. ಅಡುಗೆಯಲ್ಲಿ ವೆರೈಟಿ ಆಫ್ ಅಡುಗೆಗಳು ಜಾಸ್ತಿ ಆಗಿಬಿಟ್ಟಿದೆ. ಅಂಥದ್ಕೆಲ್ಲ ಸ್ವಲ್ಪ ಇದೇ ಥರ ಹಾಕಬೇಕು ಅನ್ನೋದಿರುತ್ತಲ್ಲ, ಅವಾಗ ಅದೇ ಥರ ನಮ್ಗೆ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ವಜೆ ಅನಿಸುತ್ತೆ. ಚಿಕ್ಕದಾಗಿ ಈ ಲೆವೆಲ್ಗಂತೂ ನಾವು ಕಟ್ಟಿಸಿರೋರು ಕಟ್ ಮಾಡ್ತಾರೆ ಅಡುಗೆಯಲ್ಲಿ, ಇದು PhD ಮಾಡಿರೋರು. ನಮ್ಗೆ ಆ ಲೆವೆಲೆಲ್ಲ ಕಟ್ ಮಾಡ್ಲಿಕ್ಕೆ, ಅಡುಗೆ ಎಲ್ಲ ಮಾಡ್ಬೋದು, ಕಟ್ ಮಾಡೋದಿದೆಯಲ್ಲ ಆ ಲೆವೆಲಿಗೆ ಕಟ್ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದಕ್ಕೆ ಸ್ವಲ್ಪ ಈ ಥರದವೆಲ್ಲ ನಾವು ಸ್ವಲ್ಪ ತಗೊಂಡಾಗ ನಮಗೆ ಈಸಿ ಆಗುತ್ತೆ. ಗೋಬಿಗೆ ಚಿಲ್ಲಿ ಪೆಪ್ಪರ್ ಡ್ರೈ, ಆ ಥರ ಡ್ರೈ ಐಟಮ್ಗೆಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡಾಕ್ತೀವಲ್ಲ, ಆ ಥರಕ್ಕೆಲ್ಲ ಈಸಿಯಾಗಿ ಬರುತ್ತೆ ನೋಡಿ. ಅದಕ್ಕೋಸ್ಕರ ಇಲ್ಲಿದೆ, ತುಂಬ ಇದೆ. ಈ ಥರ ತಗೊಂಡ್ರೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ಈ ಥರ ತರಿಸಿದ್ದೀವಿ. ಸುಮ್ಮನೆ ಈ ಥರ ಒಂದೊಂದು ಸೀಟ್ ಇರ್ತಾವಲ್ಲ, ಅದನ್ನು ತರಿಸ್ಬಿಟ್ರೆ ವೇಸ್ಟ್ ಆಗಿಬಿಡ್ತೈತೆ. ಒಂದೊಂದು ಸರಿ ಚಿಕ್ಕದು ಮಾಡ್ತಿರ್ತೀವಿ, ದೊಡ್ಡದು ಮಾಡ್ತಾ ಇರ್ತೀವಿ, ಅದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ರೇಂಜ್ ಇರೋದಾದರೆ ಈಸಿಯಾಗಿ ಬರುತ್ತೆ ಅಂತ ತಾಳಿಪಟ್ಟು, ಹೋಳಿಗೆ, ರೊಟ್ಟಿ ಎಲ್ಲ ಮಾಡಲಿಕ್ಕೆಲ್ಲ ಈಸಿಯಾಗಿ ಬರುತ್ತೆ ಅನ್ನೋದ್ರಿಂದ ನಾನು ಇದು ಬಟರ್ ಪೇಪರ್ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ಆಲ್ರೆಡಿ ನಿಮಗೆ ತೋರಿಸಿದ್ದೆ. ಇವೊಂಥರ ರೆಡಿಮೇಡ್ ಫ್ಲವರ್ ಥರ ಇದ್ದಾವೆ, ತುಂಬ ಚೆನ್ನಾಗಿ ಕಾಣ್ತಾ ಇರ್ತವೆ. ಇದರಲ್ಲಿ ಕಲರ್ ಕೂಡ ಇದ್ದಾವೆ. ನಾನು ವೈಟ್ ಕಲರ್ ಒಂಥರ ರೇಡಿಯಮ್ ಥರ ಕಾಣ್ತಿರುತ್ತೆ. ನೈಟೆಲ್ಲ ಇದು ಹಾಕ್ಬಿಟ್ರೆ ಒಂಥರ ಚೆಂದ ಕಾಣ್ತಿರ್ತದೆ. ಕಲರ್ ಆದರೆ ಅಷ್ಟು ಚೆಂದ ಕಾಣಲ್ಲ ಅಂತ ನಾನು ವೈಟ್ ತಗೊಂಡಿದ್ದೀನಿ. ರೇಡಿಯಮ್ ಕಲರ್ ಥರ ಕಾಣ್ತಾ ಇರುತ್ತೆ. ಅದರಲ್ಲಿ ಸ್ವಲ್ಪ ಕೆಳಗೆಲ್ಲ ನೀರು ಹಾಕ್ಬಿಟ್ಟು ಒಂದು ಸಣ್ಣ ಪಾತ್ರೆಯಲ್ಲಿ ಚಿಕ್ಕದು ಇದ್ರಲ್ಲ ಅದು ಹಾಕ್ಲಿಕ್ಕೆ ಅಂತಲೇ ಈ ಥರ ಗ್ಲಾಸಸ್ ಬಾಟಲ್ ಬರ್ತವೆ, ಅದು ಹಾಕಿಬಿಟ್ಟು ಅದ್ರ ಮಧ್ಯದಲ್ಲಿ ಕ್ಯಾಂಡಲ್ ಇಟ್ಬಿಟ್ರೆ ತುಂಬ ಚೆನ್ನಾಗಿ ತುಂಬ ಚೆಂದ ಕಾಣ್ತಾ ಇರುತ್ತೆ. ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಮತ್ತು ನಾವು ದೇವ್ರ ಫೋಟೋದ ಮುಂದೆ ಎಲ್ಲ ಇಟ್ಟಿರ್ತೀವಲ್ಲ, ಫ್ಲವರ್ಗಳೆಲ್ಲ ಹಾಕಿ ತೆಟ್ಟೆಯಲ್ಲಿ ನೀರಲ್ಲಿ ಹಾಕಿ ಅದನ್ನು ಅವು ಬೇಗ ಕೊಳ್ತೋಗ್ತಾವಲ್ಲ, ಈ ಥರ ಹಾಕಿಟ್ಬಿಟ್ರೆ ಅದು ಹಾಗೇ ಇರ್ತಾ ಇರುತ್ತೆ. ಎಷ್ಟು ದಿನ ಬೇಕಾದ್ರೂ ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ ಆ ಥರ. ಇದ್ರ ಮಧ್ಯದಲ್ಲಿ ಸ್ವಲ್ಪ ಕ್ಯಾಂಡಲ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಕ್ಯಾಂಡಲ್ ಕೂಡ ಒಂದು 40 ಪೀಸಸ್ಸು ಇಲ್ಲ 50 ಪೀಸಸ್ ಥರ ಇರ್ತವೆ. ಅದು ಕೂಡ ತರಿಸಿದ್ದೆ ನಾನು. ಇದು ತುಂಬ ಕಡಿಮೆ ರೇಟಲ್ಲೇ ಇದ್ದಾವೆ. ಅದನ್ನು ಹಚ್ಬಿಟ್ಟು ಸೆಂಟ್ರಲ್ಲಿ ಇಲ್ಲ ಸೈಡ್ಗೆ ಎಲ್ಲ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನಂದು ಬಟ್ಲು ಸ್ವಲ್ಪ ಚಿಕ್ಕದಾಯಿತು. ಇನ್ನು ಸ್ವಲ್ಪ ದೊಡ್ಡದಲ್ಲಿ ಸ್ವಲ್ಪ ಜಾಸ್ತಿ ಅಗಲ ಇರೋದ್ರಲ್ಲಿ ತಗೊಂಡು ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರ್ತೈತೆ. ಇದು ನಂದು 3 ಹಿಡಿಸ್ತು ಫ್ಲವರು. ಸ್ವಲ್ಪ ಫ್ಲವರ್ ದೊಡ್ಡ ಇದ್ವಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಗಲಂದು ಬಾಯಿ ಇರೋದು ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಅದು ನೈಟ್ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಚೆಂದಿರುತ್ತೆ ಇದಂತೂ. ಇನ್ನೊಂದು ಏನು ತಗೊಂಡಿದ್ದೀನಿ ಅಂದರೆ, ಹೆಣ್ಮಕ್ಳಿಗೆ ಮುಖ್ಯವಾಗಿ ಇದು ಬೇಕೇ ಬೇಕು. ಮೊಳಕೆ ಕಾಳು ಯಾವಾಗಲೂ ಕಟ್ಟಲಿಕ್ಕೆ ತುಂಬ ಪೇಚಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಮೊಳಕೆ ಕಾಳು ಕಟ್ಟಲಿಕ್ಕೆ ಅಂತ ಇದನ್ನು ತರಿಸಿದ್ದೀನಿ. ವಾರದಲ್ಲಿ 1 ಸರಿ 2 ಸರಿನಾದರೂ ಮೊಳಕೆ ಕಾಳು ತಿನ್ನಬೇಕು. ತುಂಬ ಅಂದರೆ ತುಂಬ ಒಳ್ಳೆಯದು ಮೊಳಕೆ ಕಾಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೇನಪ್ಪ ಮೊಳಕೆ ಕಾಳು ಕಟ್ಟಕ್ಕೆ ಇದನ್ನು ತರಿಸಿ ಅಂದ್ಕೊಂಡಿದ್ರಲ್ಲ, ಇಲ್ಲ ಒಂದೊಂದ್ಸರಿ ನಿಜವಾಗೂ ನಾನು ಎಷ್ಟೋ ಸರಿ ಬಟ್ಟೆಗೆಲ್ಲ ಕಟ್ಟಿರ್ತೀನ, ಒಂಥರ ಸ್ಮೆಲ್ ಬಂದಿರುತ್ತೆ. ಮತ್ತು ಒಂದೊಂದ್ಸರಿ ಡ್ರೈ ಆಗಿಬಿಟ್ಟಿರ್ತವೆ, ಮೊಳಕೆನೇ ಬಂದಿರೋಲ್ಲ, ಕಾಳೆಲ್ಲ ಒಂಥರ ಡ್ರೈ ಆದಂಗೆ ಆಗಿರ್ತದೆ. ಅಂದರೆ ಅದು ಕರೆಕ್ಟ್ ಮೆಥಡ್ನಲ್ಲಿ ಬಟ್ಟೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಅದು ಬರಲಿಲ್ಲ ಅಂತಂದರೆ ಅದು ಆಗಲ್ಲ. ಅದಕ್ಕೆ ನನಗೆ ಮೊಳಕೆ ಕಟ್ಟದೆ ಒಂದು ದೊಡ್ಡ ಸಮಸ್ಯೆಯಾಗಿ ಮೊಳಕೆ ಕಾಳು ಸಾರೇ ಮಾಡ್ದಂಗೆ ಆಗಿಬಿಟ್ಟಿದ್ದೀನಿ, ಮೊಳಕೆನೇ ಕಟ್ಟಿದಂಗೆ. ಅದಕ್ಕೆ ಇದನ್ನು ಏನಾಗಲಿ ಒಂದ್ಸರಿ ತರಿಸ್ಬಿಡೋಣ ಇದನ್ನಂತೂ ತರಿಸಿದ್ದೀನಿ. ನೋಡೋಣ ಒಂದ್ಸರಿ ಮೊಳಕೆ ಕಟ್ತೀನಿ, ಹೇಗೆ ನಡೀತದೆ ಅಂತ ನೋಡೋಣ.
ಇದು ಪ್ಲಾಸ್ಟಿಕ್ ಬಾಕ್ಸ್ ಆಗಿದೆ, ಅಂದರೆ ಸ್ಮೂತ್ ಪ್ಲಾಸ್ಟಿಕ್ ಬಾಕ್ಸ್ ಆಗಿದೆ. ಇದೇನು ತುಂಬ ರಫ್ ಇರೋದಿಲ್ಲ ಮತ್ತು ಫೈಬರ್ ಥರ ಇರೋದಿಲ್ಲ, ಏನಿಲ್ಲ, ಓನ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಷ್ಟೇ. 4 ಬಾಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ 1 ಪ್ಲೇಟ್ ಕೊಟ್ಟಿದ್ದಾರೆ. ನೀವು ಅದರಲ್ಲಿ 3ಕ್ಕೂ ನೀವು ಬೇರೆ ಬೇರೆ ಥರ ಕಾಳು ಹಾಕಿ ಒಂದೇ ಸರಿ 3 ಥರ ಮೊಳಕೆಯನ್ನು ಕಟ್ಬೋದು, ಇಲ್ಲ ಒಂದೊಂದೇ ಹಾಕಿ ಒಂದೊಂದು ಥರನೂ ಕಟ್ಬೋದು. ನೀವು ಅದೇ ಸ್ವಲ್ಪ ಜಾಸ್ತಿ ಥರ ಹಾಕಿ ಕಟ್ಟಲಿಕ್ಕೆ ಅಂತ ನಾನು ಒಂದು 3 ತಗೊಂಡಿದ್ದೀನಿ. ಇದರಲ್ಲಿ 2 ಬರ್ತವೆ, 3 ಬರ್ತವೆ, ಇನ್ನು 4 ಬರ್ತವೆ. ನೀವು ಯಾವ್ದು ಬೇಕೋ ಅದು ತಗೋಬೋದು. ಫಸ್ಟ್ಗೆ ಹೊಸದಾಗಿರೋದ್ರಿಂದ ಇದನ್ನು ಒಂದ್ಸರಿ ತೊಳ್ಕೊಳ್ಳೋಣ. ನೀಟಾಗಿ ತೊಳೆದು ಆದಮೇಲೆ ನಾನು ಆಲ್ರೆಡಿ ಕಾಳನ್ನು ನೆನೆಸಿ ಎತ್ತಿಟ್ಟಿದ್ದೀನಿ. ಬೆಳಗ್ಗೆ ನೆನೆ ಹಾಕಿದ್ದೆ, ಈಗ ರಾತ್ರಿ ನಾನು ಮೊಳಕೆ ಕಟ್ಟಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಖಾಲಿ ಬಾಕ್ಸನ್ನು ಕೆಳಗಿಟ್ಬೇಕು. ಅದ್ರ ಮೇಲೆ ಈ ಥರ ರೆಡ್ ಕಲರ್ ಒಂಥರ ಹೋಲ್ ಥರ ಇರುತ್ತೆ, ಅದ್ರ ಮೇಲೆ ಅದನ್ನು ಮೇಲಿಟ್ಟು ಅದ್ರ ಮೇಲೆ ಕಾಳೆಲ್ಲ ನೀಟಾಗಿ ಹಾಕಬೇಕು. ನೀಟಾಗಿ ಹಾಕಿ ಸ್ಪ್ರೆಡ್ ಮಾಡಿಬಿಡೋಣ. ನಾನು ಒಂದು ಇದಕ್ಕೆ ಫಸ್ಟ್ ಮಡಿಕೆ ಕಾಳು ಹಾಕ್ತಾಯಿದ್ದೀನಿ. ನಾನು 2 ಥರ ಕಾಳು ತಗೊಂಡಿದ್ದೀನಿ ಮೊಳಕೆ ಕಟ್ಟಲಿಕ್ಕೆ, ಸ್ಟಾರ್ಟಿಂಗಲ್ಲ ಅಂತ ಬರ್ತಾವೋ ಇಲ್ಲೋ ಹೆಂಗೆ ಏನು ಅಂತ. ನಾನು ಆಲ್ರೆಡಿ ಕಾಳುಗಳು ಒಂದು ಸರಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ, ಹಾಗಾಗಿ ಅದನ್ನು ಸೇರಿಸಿ ಈಗ ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಇನ್ನೊಂದು ಬಾಕ್ಸ್ನ ಇಡಬೇಕಾಗಿರುತ್ತೆ. ಈಗ ಇನ್ನೊಂದು ಬಾಕ್ಸ್ ಇರ್ತೀವಲ್ಲ, ನಾವು ಕೆಳಗೆ ರೆಡ್ ಕಲರ್ ಯಾವ ಕಡೆಗೆ ಇಟ್ಟಿದ್ವೋ ಅದ್ರ ಆಪೋಸಿಟ್ಗೆ ರೆಡ್ ಕಲರು ಈ ಥರ ಬಂದಿರಬೇಕು, ಆಪೋಸಿಟ್ ಬಂದಿರಬೇಕು. ಒಂದೇ ಮೇಲೆ ಇಡಬಾರ್ದು. ಹಂಗಾಗಿ ಅದು ಸ್ವಲ್ಪ ಅದೇನಂದರೆ ಸ್ವಲ್ಪ ಹನಿ ನೀರು ಬೀಳ್ತಾ ಇರುತ್ತೆ ಕೆಳಗೆ, ಮತ್ತು ಅದು ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ, ಹೋಲ್ ಥರ. ಆದರೆ ಕ್ಯಾಪ್ ಕೊಟ್ಟಿದ್ದಾರೆ, ನೀರೇನು ಜಾಸ್ತಿ ಬೀಳೋದಿಲ್ಲ, ಸಣ್ಣಗೆ ಯಾವಾಗ ಒಂದು ಹನಿ ಥರ ಬೀಳುತ್ತೆ. ಅದಕ್ಕೋಸ್ಕರ ಅಪೋಸಿಟ್ ಸೈಡಲ್ಲಿ ಇಡಬೇಕು. ಮತ್ತು ಇನ್ನೊಂದಲ್ಲಿ ಅದನ್ನ ಇಟ್ಟು ಅದ್ರಲ್ಲಿ ಕಾಳಾದ್ರೂ ನೀವು ಹಾಕ್ಬೋದು, ಇಲ್ಲ ಕಾಳಿಲ್ಲ ಅಂತಂದರೆ ಸ್ವಲ್ಪ ಕಾಳುಗಳು ಬೇಗ ಡ್ರೈ ಆಗ್ತವೆ ಅನ್ನೋ ದೃಷ್ಟಿ ಇದ್ದರೆ ಮಾತ್ರ ಈ ಥರ ನಾವು ಅದರ ಮೇಲ್ಗಡೆ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಹಾಗೆ ಮೇಲ್ಗಡೆ ಇಟ್ಬಿಟ್ಟು ಒಂದು ನೈಟ್ ಪೂರ್ತಿ ಬಿಟ್ಬಿಟ್ರೆ ಬೆಳಗ್ಗೆ ಎದ್ದು ನೋಡಿದರೆ ನೀಟಾಗಿ ಮೊಳಕೆ ಕಾಳು ಬಂದಿರುತ್ತೆ. ನೀರು ಬೇಕಾದ್ರೂ ಹಾಕ್ಬೋದು, ಇಲ್ಲ ಕಾಳಿದ್ರೆ ಇನ್ನೊಂದು ಥರ ಕಾಳು ಕೂಡ ಹಾಕ್ಬೋದು. ನೀಟಾಗೆ ಬಂದಿರುತ್ತೆ ಕಾಳು, ಚೆನ್ನಾಗೇ ಮೊಳಕೆ ಕಾಳಂತೂ ಈ ಸರಿ ಮಾತ್ರ ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಯಾಕಂದರೆ ನಾನು ಒಂದೊಂದು ಸರಿ ಬಟ್ಟೆ ಕಟ್ಟಿರ್ತೀನಿ, ತುಂಬ ಸ್ಮೆಲ್ ಬಂದಿರುತ್ತೆ. ಒಂದೊಂದು ಸರಿ ಪೂರ್ತಿ ಡ್ರೈ ಆಗಿಬಿಡುತ್ತೆ. ಬಟ್ಟೆ ಒಂದು ಸರಿ ಕಟ್ಟಿರೋ ಒಂದೇ ಥರ ಕಟ್ಟಬೇಕು, ಆ ಥರ ಎಲ್ಲ ಆಗಿರುತ್ತೆ. ಬಟ್ಟೆ ಕಟ್ಟಿದ್ರಿಂದ ನಿಜವಾಗೂ ಈ ಬಟ್ಟೆ ಕಟ್ಟಿ ನಾನು ಕಾಳನ್ನು ಮಾಡಲಿದ್ರೆ ಒಂಥರ ಸ್ಮೆಲ್ ಜಾಸ್ತಿ ಆಗಿ ಒಂದೊಂದು ಸರಿ ಮೊಳಕೆನೇ ಬಂದಿರಲ್ಲ, ಒಂದೊಂದು ಸರಿ ಮೊಳಕೆ ಜಾಸ್ತಿ ಬಂದಿರ್ತವೆ, ಒಂದೊಂದು ಸರಿ ಡ್ರೈ ಆಗಿರ್ತವೆ. ಅದಕ್ಕೋಸ್ಕರ ನಾನು ಮೊಳಕೆ ಕಾಳು ಸಾರು ಮಾಡೋದೇ ಬಿಟ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನನಗೆ ಮೊಳಕೆ ಕಾಳು ಸಾರು ತುಂಬ ಇಷ್ಟ. ನಮ್ಮನೆಗೆಲ್ಲ ಇದು ರೆಗ್ಯುಲರಾಗಿ ನಡೀತಾನೆ ಇರ್ತೈತೆ. ಅದನ್ನು ಸಾರು ಮಾಡೋದೇ ಬಿಟ್ಟಿರೋದ್ರಿಂದ ನಾನು ಈ ಥರ ಆನ್ಲೈನಲ್ಲಿ ನೋಡಿರೋದ್ರಿಂದ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ತಗೊಂಡೆ. ನಿಜವಾಗೂ ವರ್ತ್ಫುಲ್ ಐತೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತೈತೆ. ನಿಜವಾಗೂ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾವೆ. ಈಗ ಬೆಳಿಗ್ಗೆನೇ ತೆಗೆದು ನೋಡಿದ್ದೀನಿ, ತುಂಬ ಚೆನ್ನಾಗೇ ಬಂದಿದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬಂದಿರ್ತವೆ. ಇಲ್ಲ ನಿಮ್ಗೆ ಇಷ್ಟೇ ಸಾಕಂತ ಅಂದ್ರೂ ಈಗ ಇದು ಎತ್ತಿಬಿಟ್ಟು ಈಗ ನೀರಿದಾವಲ್ಲ ಅವನ್ನ ಚೆಲ್ಬಿಟ್ಟು ಹಾಗೆ ಅವನ್ನ ಫ್ರಿಜ್ಜಲ್ಲಾದ್ರೂ ಕಾಳು ಇಡ್ಬೋದು, ಇಲ್ಲ ಹೊರಗಾದ್ರೂ ಇಡ್ಬೋದು. ಸ್ವಲ್ಪ ಕಾಳು ಹಾಲೆ ರೆಡಿ ಆದಮೇಲೆ ಸ್ವಲ್ಪ ಫ್ರಿಜ್ಜಲ್ಲೇ ಎಲ್ಲರೂ ಇಡೋದು, ಅದೇ ಥರ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ. ನೀವು ತುಂಬ ಚೆನ್ನಾಗಿದೆ, ಇದು ಕೂಡ ನಿಮ್ಗೆ ಯೂಸ್ ಆಗಿದ್ರೂ ಆಗ್ಬೋದು. ಇನ್ನೊಂದು ಏನು ತಗೊಂಡಿದ್ದೀನಿ ಅಂತ ಅಂದರೆ ಪನ್ನೀರ್ ಮಾಡೋದು ತಗೊಂಡಿದ್ದೀನಿ. ಹಾಗಾಗಿ ಪನ್ನೀರ್ ಮಾಡಬೇಕು ಅಂತ ಅಂದರೆ ನಾನು 1 ಲೀಟ್ರ್ ಹಾಲು ಕಾಸ್ತಾ ಇದ್ದೀನಿ. ಹಾಲು ಕಾಸಾಕಿಟ್ಟು ಆಮೇಲೆ ಪನ್ನೀರ್ ಮಾಡೋದು ತೋರಿಸ್ತಾ ಇದ್ದೀನಿ. ಯಾಕಂದರೆ ರೆಗ್ಯುಲರಾಗಿ ನಾನು ಪನ್ನೀರ್ ಅವಾಗ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಹೊರಗಿನ ಪನ್ನೀರ್ಗಿನ್ನ ನಂಗೆ ಮನೆ ಪನ್ನೀರೇ ಸ್ವಲ್ಪ ಇಷ್ಟ. ಗೊತ್ತು ಆಲ್ರೆಡಿ ಪನ್ನೀರೆಲ್ಲ ಕೆಮಿಕಲ್ಸ್ ಹಾಕಿ ಮಾಡ್ತಾರೆ, ಅದು ಸ್ಮೂತ್ ಬರಲಿಕ್ಕೆ ಹಾಗೆ ಹಿಂಗೆ ಏನೇನೋ ಹೇಳ್ತಾ ಇರ್ತಾರೆ. ನಮ್ಮ ಜೋಗಳು ಹೊರಗಿನ ಪನ್ನೀರ್ಗೂ ಮನೆ ಪನ್ನೀರ್ಗೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇರುತ್ತೆ. ನೋಡಿ ನಿಮಗೆ ಗೊತ್ತಾಗುತ್ತೆ, ಒಂದ್ಸರಿ ಮಾಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ನಾನು ಮಾಡ್ಬೇಕಾದ್ರೆ ಬಟ್ಟೆಗೆಲ್ಲ ಕಟ್ಟಿ ಟೈಟಾಗಿ ಹಿಂಡಿ ಎಲ್ಲ ಮಾಡ್ಬೇಕಾದ್ರೆ ಅದೊಂಥರ ರೌಂಡಾಗೆ ಮತ್ತು ಶೇಪ್ಲೆಸ್ ಆಗೆಲ್ಲ ಬಂದುಬಿಡೋದು. ನೀಟಾಗಿ ಕಟ್ ಮಾಡಲಿಕ್ಕೂ ಶೇಪ್ ಬಂದಿರ್ತಿರಲಿಲ್ಲ, ಏನಿರಲ್ಲ, ಅದೊಂಥರ ಹೆಂಗಂಗೆ ಬಂದಿರೋದು ರೌಂಡಾಗೆ. ಅದಕ್ಕೋಸ್ಕರ ಈಗ ಪನ್ನೀರ್ ಮಾಡೋದು ಈ ಥರ ನೋಡಿದೆ ನಾನು, ಚೆನ್ನಾಗಿತ್ತು. ಹಂಗಾಗಿ ನಾನು ಇದನ್ನು ತರಿಸಿದ್ದೀನಿ. ಇದರಲ್ಲಿ ನೋಡಲಿಕ್ಕೆ ಇದು ಚಿಕ್ಕದು ಅನಿಸುತ್ತೆ. ಅರ್ಧ kg ಪನ್ನೀರ್ ಮಾಡ್ಬೋದು ಇದರಲ್ಲಿ. ಅಂದರೆ ಅರ್ಧ kg ಪನ್ನೀರ್ ಮಾಡಬೇಕು ಅಂತಂದರೆ ನಾವು 2 ಲೀಟ್ರು ಹಾಲು ತಗೋಬೇಕಾಗುತ್ತೆ. ಸಾಮಾನ್ಯ 2 ಲೀಟ್ರ್ ಹಾಲು ತಗೊಂಡ್ರೆ ಅರ್ಧ kg. ಇದರಲ್ಲಿ 3 ಪ್ಲೇಟ್ ಥರ ಬಂದಿದ್ದಾವೆ ನೋಡಿ. ಮೇಲೆ ಒಂದು ಈ ಥರ ಓಪನ್ ಅಲ್ಲಿ ಬಾಕ್ಸ್ ಥರ ಇರುತ್ತೆ. ಇದ್ರ ಕೆಳಗೆ ನಾವು ಈ ಥರ ಪ್ಲೇಟ್ ಇರುತ್ತೆ ನೋಡಿ, ಆ ಪ್ಲೇಟ್ ಹಾಕ್ಬಿಟ್ಟು ಪನ್ನೀರ್ ಮಾಡಿರೋದಿರುತ್ತಲ್ಲ ಆ ಪನ್ನೀರ್ ಅದ್ರ ಮೇಲೆ ಹಾಕ್ಬಿಟ್ಟು ಮಾಡಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಓಲೆಲ್ಲ ಇರುತ್ತಲ್ಲ, ಟೈಟಾಗಿ ನೀರು ಗೀರು ಎಕ್ಸ್ಟ್ರಾ ಏನಾನ ಇದ್ದಿದ್ದೆಲ್ಲ ನೀಟಾಗಿ ಹೊರಗೆ ಬರುತ್ತೆ. ಆಮೇಲೆ ಪನ್ನೀರ್ ನೀಟಾಗಿ ಶೇಪ್ ಥರನೇ ನೀಟಾಗಿ ಚೆಂದ ಕುಂತಿರುತ್ತೆ. ಅದಕ್ಕೋಸ್ಕರ ಇದು ತರಿಸಿದ್ದೀನಿ, ನೋಡೋಣ ಯಾವ ಥರ ಬಂದಿರುತ್ತೆ ಅಂತ. ಅದು
ಈಗ ಆಲ್ರೆಡಿ ಹಾಲು ಕಾದಿದ್ದಾವೆ. ಹಾಲು ಅಂದರೆ ತುಂಬ ಚೆನ್ನಾಗಿ ಕಾಯ್ತಾ ಇರಬೇಕು, ಉಕ್ಕು ಬರ್ತಾ ಇರುತ್ತಲ್ಲ ಅವಾಗ ನಿಂಬೆಹಣ್ಣು ಹಿಂಡಬೇಕು. ಹಾಲು ಕಾಯ್ದಲ್ಲೇ ನಿಂಬೆಹಣ್ಣು ಹಿಂಡ್ರೆ ಸ್ವಲ್ಪ ಬರಲಿಕ್ಕೆ ಲೇಟ್ ಆಗುತ್ತೆ ಮತ್ತು ಚೆನ್ನಾಗಿ ಬಂದಿರಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಹಾಲು ಕಾದ ಮೇಲೆ ಒಂದು ನಿಂಬೆಹಣ್ಣು ಪೂರ್ತಿ ಹಿಂಡಿಬಿಟ್ಟು ಅದನ್ನು ಸ್ವಲ್ಪ ಚೌಟದಿಂದ ಈ ಥರ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ನೋಡಿ ಪನ್ನೀರ್ ಒಂದು ಕಡೆಗೆ ಬಂದಿರುತ್ತೆ, ನೀರು ಒಂದು ಕಡೆಗೆ ನಿಂತಿರುತ್ತೆ. ಆಗ ನೀಟಾಗಿ ಚೆಂದ ಬಂದಿರುತ್ತೆ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಪನ್ನೀರು. ಇದೇ ಥರನೇ ಹಾಲು ಕೆಟ್ಟಿರೋ ಹಾಲಿಗೂ ಇದೇ ಥರ ಬಂದಿರುತ್ತೆ. ಅದು ಕೂಡ ಮಾಡ್ಬೋದು ನಾವು. ಈಗ ಫ್ರೆಶ್ ಆಗಿ ಹಾಲು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗೇ ಬಂದಿರುತ್ತೆ. ಈಗ ಅದು ರೆಡಿಯಾಗಿದೆ. ಅದನ್ನು ಈಗ ಒಂದು ಸೋಸ್ಬಿಡೋಣ. ಒಂದು ಜಾಲರಿಯಲ್ಲಿ ಅದ್ರ ಮೇಲೆ ಸ್ವಲ್ಪ ಬಟ್ಟೆ ಹಾಕ್ಬಿಡೋಣ, ತೆಳುವಾದ ಬಟ್ಟೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಅದನ್ನು ಸೋಸ್ಬಿಡೋಣ. ಈ ಸೋಸಿರೋ ನೀರನ್ನು ವೇಸ್ಟ್ ಮಾಡ್ದಂಗೆ ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ, ರೊಟ್ಟಿ ಹಿಟ್ಟು ಕಲಿಸ್ಲಿಕ್ಕೆ, ಏನಾದ್ರು ಮಾಡಲಿಕ್ಕೆ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಒಳ್ಳೆಯದು. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಈಗ ಅದನ್ನು ಸ್ವಲ್ಪ ಅದು ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ಲ, ಹುಳಿ ಎಲ್ಲ ಹೋಗ್ಲಿಕ್ಕೆ, ಮತ್ತು ಅದನ್ನು ನೀಟಾಗಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು. ಹಾಲೆಲ್ಲ ವಾಸನೆ ಹೋಗಲಿಕ್ಕೆ. ಹಾಲಲ್ಲಿ ವಾಸನೆ ಹೋದರೆ ಚೆನ್ನಾಗಿ ಪನ್ನೀರ್ ಥರ ಬಂದಿರುತ್ತೆ. ಅದನ್ನು ನೀಟಾಗಿ ಟೈಟಾಗಿ ಹಿಂಡಿಬಿಡೋಣ. ಟೈಟಾಗಿ ಹಿಂಡಿಬಿಟ್ಟು ಅದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ನಾದಬೇಕು. ಚೆನ್ನಾಗಿ ನಾದ್ಕೊಳ್ಳೋಣ. ಚೆನ್ನಾಗಿ ನಾದಷ್ಟು ಪನ್ನೀರು ಸ್ಮೂತಾಗಿ ನೀಟಾಗಿ ಬಂದಿರುತ್ತೆ. ನಾದೋದ್ರಿಂದ ಏನೂ ವ್ಯತ್ಯಾಸ ಆಗಲ್ಲ. ಅದಕ್ಕೆ ಅವ್ರದ್ದೆಲ್ಲ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿರುತ್ತೆ ಸಾಮಾನ್ಯ. ನಾವು ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ. ಈಗ ಇದನ್ನು ಪನ್ನೀರ್ ಬಾಕ್ಸಲ್ಲಿ ನೀಟಾಗಿ ಹಾಕ್ಬಿಡೋಣ. ನೀಟಾಗಿ ಹಾಕಿ ಎಲ್ಲದೂ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಕೊತ್ತಂಬರಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದು ಬೇಕಾದರೆ ಹಾಕ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು, ಕಂಪಲ್ಸರಿ ಏನಿಲ್ಲ. ಏನೋ ಚೆನ್ನಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹಾಕಿದ್ದೀನಿ. ಪೂರ್ತಿ ನೀಟಾಗಿ ಹಾಕ್ಬಿಟ್ಟು ಒಂದು ಚಮಚದಿಂದ ಚೌಟದಿಂದ ಏನಾದರೂ ನೀಟಾಗಿ ಅದನ್ನು ಪ್ರೆಸ್ ಮಾಡಿಬಿಡೋಣ. ನೀಟಾಗಿ ಒಂದೇ ಲೆವೆಲ್ಗೆ ನೀಟಾಗಿ ಕೂತ್ಕೊಳ್ಳೋಂಗೆ ಪ್ರೆಸ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ವಜೆ ಅದು ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ತೂಕವಾದು ಏನಾದರೂ ಕಲ್ಲು ಥರ ಏನಾದರೂ ಈ ಥರ ಕುಟ್ಟಣಿಗೆ ಥರ ಆ ಥರ ನೀಟಾಗಿ ಇಟ್ಬಿಡೋಣ. ಅದು ಒಂದು ಸ್ವಲ್ಪ 2 ಅವರ್ಸು 3 ಅವರ್ಸ್ ಹಾಗೆ ಬಿಟ್ಬಿಟ್ರೆ ನೀಟಾಗಿ ಪನ್ನೀರ್ ರೆಡಿಯಾಗಿಬಿಡುತ್ತೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ತುಂಬ ಶೇಪ್ ಥರ ನೀಟಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಆ ಥರ ಇರುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನೀವೇನು ಇದನ್ನು ಒಂದು ನೈಟ್ ಗಟ್ಟಲೆ ಏನು ಬಿಡೋದು ಬೇಕಾಗಿಲ್ಲ, ಒಂದು 2-3 ಅವರ್ಸ್ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಅದನ್ನು ಓಪನ್ ಮಾಡಬೇಕು. ಸುಮ್ಮನೆ ಈಸಿಯಾಗಿ ಈ ಥರ ಅಂದ್ಬಿಟ್ರೆ ಸಾಕು, ನೀಟಾಗಿ ಓಪನ್ ಆಗಿಬಿಡುತ್ತೆ. ವಜೆ ಇರೋದಿಲ್ಲ, ಏನಿರಲ್ಲ. ಮತ್ತು ಅದು ಪ್ಲೇಟನ್ನು ನೀಟಾಗಿ ಎತ್ಬೋದು, ಕ್ಲೀನಾಗಿ ಬರುತ್ತೆ. ಈಗ ಕ್ಲೀನಾಗಿ ಎತ್ತಿದ ಮೇಲೆ ಈ ಪನ್ನೀರನ್ನ ತೋರಿಸ್ತೀನಿ. ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ನಿಜವಾಗೂ ತುಂಬ ಸ್ಮೂತಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗೂ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಈ ಥರ ಚಿಕ್ಕ ಸಾಮಾನುಗಳಿಂದ ಎಷ್ಟು ಖುಷಿಯಾಗುತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮನೆಗೆ. ನಮಗೆ ಗೊತ್ತಿರುತ್ತೆ ಇದೆಲ್ಲ ಎಷ್ಟು ಇಂಪಾರ್ಟೆಂಟು ಅಂತ. ಇವೆಲ್ಲ ನೋಡಲಿಕ್ಕೆ ತುಂಬ ಚಿಕ್ಕ ಐಟಮ್ ಆಗಿರ್ತವೆ, ಆದರೆ ಕಿಚನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಬೇರೆಯವರೆಲ್ಲ ಈ ಥರ ಎಲ್ಲ ಯಾಕೆ ತರಿಸ್ಕೊಂತೀಯ, ಈ ಥರ ಚಿಕ್ಕ ಐಟಮ್ ಎಲ್ಲ ಯಾಕೆ ತರಿಸ್ಕೊಂತೀಯ ಅಂತ ಹೇಳ್ತಾರೆ. ಆದರೆ ನಮ್ಮ ಕಿಚನ್ಗೆ ಇವೆಲ್ಲ ತುಂಬ ಇಂಪಾರ್ಟೆಂಟು. ಒಂದು ಒರೆಸ್ಲಿಕ್ಕೆ ಆಗಲಿ, ಕಿಚನ್ ನೀಟಾಗಿರಬೇಕು ಅಂದರೆ ಒರೆಸ್ಲಿಕ್ಕೆ ಕ್ಲಾತ್ ಆಗಲಿ, ಮೊಳಕೆ ಬರಲಿಕ್ಕೆ, ಮತ್ತು ಬೆಳ್ಳುಳ್ಳಿ ಜಜ್ಜಲಿಕ್ಕೆ ಅವೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿರ್ತವೆ, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನಿಜವಾಗ್ಲೂ ಇವೆಲ್ಲ ಕಿಚನ್ನಲ್ಲಿ ಇರೋದ್ರಿಂದ ನಾವು ಈಸಿಯಾಗಿ ಆರಾಮಾಗಿ ಅಡುಗೆ ಮಾಡ್ಬೋದು, ರುಚಿಯಾಗಿ ಅಡುಗೆ ಮಾಡ್ಬೋದು. ನಿಜವಾಗ್ಲೂ ನನಗಂತೂ ಈ ವಿಡಿಯೋ ತುಂಬ ಇಷ್ಟ ಆಯಿತು. ಈ ಪ್ರಾಡಕ್ಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಜವಾಗ್ಲೂ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವು ಒಂದೊಂದು ಲೈಕು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಡುಗೆ ಚೆನ್ನಾಗಿರುತ್ತೆ ಅನ್ನೋದೊಂದು ಗೊತ್ತಾಗುತ್ತೆ, ಈ ವಿಡಿಯೋ ಚೆನ್ನಾಗಿದೆ ಅನ್ನೋದೊಂದು ಗೊತ್ತಾಗುತ್ತೆ. ಇಲ್ಲಾಂದರೆ ಇನ್ನೂ ಬೇರೆಯವ್ರಿಗೆ ಈ ವಿಡಿಯೋ ನೋಡಲಿಕ್ಕೆ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬು. ಅದಕ್ಕೋಸ್ಕರ ನಾನು ಒಂದು ಲೈಕು ಅಂತ ಕೇಳ್ತಾ ಇರ್ತೀನಿ. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಏನು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.